ಮದುವೆಯ ನೋಟ ಚೆನ್ನ. ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಪಿ ಶೆಟ್ಟಿ ನಟನೆಯ 45 ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದೆ. ಎಲ್ಲೆಲ್ಲೂ ಸಿನಿಮಾ ಅದ್ಭುತ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಪ್ರೀಮಿಯರ್ ಶೋಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡಿ ಮೆಚ್ಚಿದ್ರು. ಕ್ರಿಸ್ಮಸ್ ರಜೆ ಹಿನ್ನೆಲೆ ಮೊದಲ ದಿನವೂ ಬಾಕ್ಸ್ ಆಫೀಸ್ ಶೇಕ್ ಆಗಿದೆ. ಗರುಡ ಪುರಾಣ, ಪಾಪ ಪುಣ್ಯ, ಆತ್ಮ ಪರಮಾತ್ಮ, ಸಂಚಾರ ನಿಯಮ ಹೀಗೆ ಸಾಕಷ್ಟು ವಿಚಾರಗಳನ್ನ 45 ಚಿತ್ರದಲ್ಲಿ ಹೇಳಲಾಗಿದೆ. ನಮ್ಮ ಪುರಾಣಗಳು ಶಿವ ಯಮನ ಜೊತೆಗೆ 21ನೇ ಶತಮಾನದ ಕಥೆಯನ್ನ ಚಿತ್ರದಲ್ಲಿ ಹೇಳಲಾಗಿದೆ. ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಡಿಸೆಂಬರ್ 23ರಲ್ಲಿ ನಡೆದ ಪ್ರೀಮಿಯರ್ ಶೋಗಳೆಲ್ಲ ಚಿತ್ರಕ್ಕೆ ನೋಡುಗರ ಬೆಂಬಲ ಸಿಕ್ಕಿತ್ತು. ಬುಧವಾರ ಸಂಜೆ ರಾಜ್ಯಾದ್ಯಂತ ಪ್ರೀಮಿಯರ್ ಶೋಗಳು ಆಯೋಜಿಸಲಾಗಿತ್ತು. ಎಲ್ಲೆಲ್ಲೂ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಅರ್ಜುನ್ ಜನ್ಯ ಮೊದಲ ಪ್ರಯತ್ನದಲ್ಲೇ ಇಂತಹದೊಂದು ಪ್ರಯೋಗಾತ್ಮಕ ಸಿನಿಮಾ ಮಾಡಿ ಗೆದ್ದಿದ್ದಾರೆ. ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ರೀತಿಯ ಸ್ಟಾರ್ ನಟರನ್ನ ಸೊಗಸಾಗಿ ತೆರೆ ಮೇಲೆ ತೋರಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಜೊತೆಗೆ ರಾಜ್ ಬಿ ಶೆಟ್ಟಿ ನಟನೆಯನ್ನ ಬಳಸಿಕೊಂಡಿದ್ದಾರೆ. 3 ಬೇರೆ ಬೇರೆ ಪ್ರಪಂಚಗಳಲ್ಲಿ ಕತೆ ಹೇಳಿರುವ ನಿರ್ದೇಶಕರು ಕ್ಲೈಮ್ಯಾಕ್ಸ್ ನಲ್ಲಿ ಹೊಸ ದೃಶ್ಯ ವೈಭವವನ್ನ ತೆರೆದಿಟ್ಟಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ಗೆ 45 ಸಿನಿಮಾ ಇಷ್ಟವಾಗುವಂತಿದೆ. ಹಾಗಾಗಿ ವೀಕೆಂಡ್ ನಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಗೆ ಸೆಳೆಯಲಿದೆ. ಅಧಿಕೃತವಾಗಿ ಚಿತ್ರತಂಡದಿಂದ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಕೆಲವೊಂದು ವರದಿಗಳ ಪ್ರಕಾರ ಮೊದಲ ದಿನ 4.25 ಕೋಟಿ ನೆಟ್ ಕಲೆಕ್ಷನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರೀಮಿಯರ್ ಶೋಗಳಿಂದ 90 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಕಲೆಕ್ಷನ್ ಆಗಿರುವ ಅಂದಾಜಿದೆ. ಹಾಗಾಗಿ ಈವರೆಗೆ 5 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದಂತಾಗುತ್ತೆ. ಗ್ರಾಸ್ ಕಲೆಕ್ಷನ್ 8 ಕೋಟಿ ದಾಟಿರುವ ಸಾಧ್ಯತೆ ಕೂಡ ಇದೆ. ಮೇಲ್ನೋಟಕ್ಕೆ 45 ಸಿನಿಮಾ ಕಲೆಕ್ಷನ್ ಕೊಂಚ ಕಮ್ಮಿ ಎನಿಸಬಹುದು. ಆದರೆ ಟಿಕೆಟ್ ದರ ಹೆಚ್ಚಿಸದೆ ಸಾಮಾನ್ಯ ದರದಲ್ಲೇ ಸಿನಿಮಾ ಪ್ರದರ್ಶನ ಮಾಡಲಾಗ್ತಾ ಇದೆ. ಹಾಗಾಗಿ ಇದು ತುಸು ಕಮ್ಮಿ ಎನಿಸಿರಬಹುದು. ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಟಿಕೆಟ್ ದರ ಹೆಚ್ಚಿಸಲಾಗಿತ್ತು. ಮೊದಲ ದಿನ ಮಾರ್ಕ್ 6.28 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿರುವುದಾಗಿ ವರದಿಯಾಗಿದೆ. ಇನ್ನು ಗುರುವಾರ ಕ್ರಿಸ್ಮಸ್ ರಜೆ ಇತ್ತು. ಆದರೆ ಶುಕ್ರವಾರ ವಾರದ ದಿನ, ಹಾಗಾಗಿ ಕಲೆಕ್ಷನ್ ಕೊಂಚ ತಗ್ಗಬಹುದು. ಶನಿವಾರ ಹಾಗೂ ಭಾನುವಾರ 45 ಸಿನಿಮಾ ಕಲೆಕ್ಷನ್ ಹೆಚ್ಚುವ ನಿರೀಕ್ಷೆ ಇದೆ. ಹೊಸ ವರ್ಷದ ಸಂಭ್ರಮದಲ್ಲೂ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯಲಿದೆ. ಮಕ್ಕಳಿಗೆ, ಫ್ಯಾಮಿಲಿ ಆಡಿಯನ್ಸ್ಗೆ 45 ಸಿನಿಮಾ ಇಷ್ಟ ಆಗುವಂತಿದೆ. ಹಾಗಾಗಿ ಮುಂದೆ ಮತ್ತಷ್ಟು ಕಲೆಕ್ಷನ್ ನಿರೀಕ್ಷೆಯನ್ನ ಮಾಡಬಹುದು. ಇತ್ತೀಚೆಗೆ ಯಾವುದೇ ಸಿನಿಮಾ ಬಂದರೂ ನೆಗೆಟಿವ್ ಪ್ರಚಾರ ಹೆಚ್ಚಾಗ್ತಾ ಇತ್ತು. ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ ಮಾಡಿ ಅಲ್ಲೇ ರಿವ್ಯೂ ರೇಟಿಂಗ್ ನೀಡುವ ಅವಕಾಶವಿತ್ತು. ಉದ್ದೇಶಪೂರ್ವಕವಾಗಿ ಕೆಲವರು ನೆಗೆಟಿವ್ ವಿಮರ್ಶೆ ಕೊಡ್ತಾರೆ ಎನ್ನುವ ಆರೋಪ ಕೂಡ ಇದೆ. ದರ್ಶನ್ ನಟನೆಯ ಡೆವಿಲ್ ಚಿತ್ರಕ್ಕೆ BMS ನಲ್ಲಿ ರಿವ್ಯೂ ರೇಟಿಂಗ್ ನೀಡದಂತೆ ಕೋರ್ಟ್ ಆದೇಶ ತಂದಿತ್ತು. ಚಿತ್ರತಂಡ ಇದೀಗ ಮಾರ್ಕ್ ಹಾಗೂ 45 ಚಿತ್ರತಂಡಗಳು ಇದೇ ಪ್ರಯತ್ನ ಮಾಡಿವೆ. ಚಿತ್ರಗಳಿಗೆ ಆಗಬಹುದಾದ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಯತ್ನ ಮಾಡಲಾಗಿದೆ.